ಯೂರಿಕ್ ಆಸಿಡ್ ಜಾಸ್ತಿ ಆಗೋದ್ರಿಂದ ಏನೇನಾಗ್ಬೋದು? ಯೂರಿಕ್ ಆಸಿಡ್ ಅನ್ನೋದು ನಮ್ಮ ಶರೀರದಿಂದ ಹೊರಗಡೆ ಹೋಗದೆ ಅಥವಾ ಹೆಚ್ಚಾಗಿ ಉತ್ಪತ್ತಿಯಾಗಿ ಅದರ ಲೆವೆಲ್ಸ್ ನಮ್ಮ ಶರೀರದಲ್ಲಿ ತುಂಬ ಜಾಸ್ತಿ ಆದಾಗ ಕೆಲವೊಂದು ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರುತ್ತೆ. ತುಂಬ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಗೌಟ್ ಅನ್ನೋವಂಥ ಒಂದು ಸಮಸ್ಯೆ. ಏನಿದು ಗೌಟ್ ಅಂದರೆ? ಗೌಟ್ ಅಂದರೆ ಯೂರಿಕ್ ಆಸಿಡ್ ಅನ್ನೋದು ನಮ್ಮ ಯಾವುದಾದ್ರೂ ಒಂದು ಜಾಯಿಂಟಲ್ಲಿ ಕ್ರಿಸ್ಟಲೈಸ್ ಆಗಿ ಅದರೊಳಗಡೆ ಕೂತ್ಕೊಂಡಾಗ ಆ ಜಾಯಿಂಟಲ್ಲಿ ನೋವು, ಊತ, ಸಿವಿಯರ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಆ ಥರ ಟ್ರಿಗರ್ ಆಗುವಂಥ ಸಾಧ್ಯತೆ ಇರುತ್ತೆ. ಸಿಕ್ಕಾಬಟ್ಟೆ ನೋವು, ತಕ್ಷಣಕ್ಕೆ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಔಷಧಿಗಳು ತಗೋಬೇಕಾದಂಥ ಅವಶ್ಯಕತೆ ಬರ್ಬೋದು. ಬರೀ ಜಾಯಿಂಟ್ಸ್ಗಷ್ಟೇ ಸೀಮಿತವಾಗಿಲ್ಲದೆ ಹೆಚ್ಚಿನ ಯೂರಿಕ್ ಆಸಿಡ್ ಇದ್ದಾಗ ಅದು ನಮ್ಮ ರಕ್ತನಾಡಿಗಳನ್ನು ಗಟ್ಟಿ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಆಕ್ಸಿಲರೇಟೆಡ್ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಇದರಿಂದ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ಸ್ ಆಗಲಿ ಅಥವಾ ಸ್ಟ್ರೋಕ್ ಆಗಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಯೂರಿಕ್ ಆಸಿಡ್ ಅನ್ನೋ ಅಂಶನ ಆಪ್ಟಿಮಲ್ ಆಗಿ ಮೇಂಟೈನ್ ಮಾಡೋದು ತುಂಬ ಅಗತ್ಯ.